ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ವಿಡಿಯೋ ನನ್ನ ಫೇವ್ರೆಟ್ ಕೋಳಿ ಸಾರು, ಆ್ಯಂಡ್ ಅದರಲ್ಲೂ ನನ್ನ ಅತ್ತೆ ಮಾಡುವಂತಹ ಫೇವ್ರೆಟ್ ಕೋಳಿ ಕರಿನ ಇವತ್ತು ಯಾವ ಥರ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ದಟ್ ಟು ಮೈ ಮದರ್ ಇನ್ ಲಾ ಸ್ಟೈಲ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಕೆಂಪು ಮೆಣಸಿನಕಾಯಿನ ಹುರ್ಕೊಂಡು ಅದಾದಮೇಲೆ ಸ್ವಲ್ಪ ಮೆಂತೆನ ಹಾಕ್ಕೊಳ್ಬೇಕು. ಜಾಸ್ತಿ ಮೆಂತೆ ಹಾಕಿದರೆ ಕರಿ ಕಹಿ ಆಗುತ್ತೆ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಹುರ್ಕೊಳ್ಬೇಕು. ಆ್ಯಂಡ್ ಅದು ಸ್ವಲ್ಪ ಟರ್ನ್ ಆಗ್ತಾಯಿದ್ರೆ, ಅದರ ಕಲರ್ ಟರ್ನ್ ಆಗ್ತಾಯಿದೆ ಅಂತ ಹೇಳುವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಇದಿಷ್ಟು ಮೇಯ್ನಾಗಿ ಎಲ್ಲರೂ ಹಾಕುವಂಥದ್ದು. ಅದಕ್ಕೆ ಸ್ವಲ್ಪ ನೀವು ಖಾರ ಜಾಸ್ತಿ ಇದ್ದರೆ ಪೆಪ್ಪರ್ ಕೂಡ ಹಾಕ್ಕೊಳ್ಬೋದು. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್, ನಾವು ಎಲ್ಲಿಯೂ ಕೂಡ ಇಲ್ಲಿ ಆಯಿಲನ್ನು ಹಾಕ್ತಾ ಇಲ್ಲ, ಆಯಿಲ್ ಹಾಕದೆ ಇದನ್ನು ಫ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ಮೈನ್ ಪಾರ್ಟ್ ಈಸ್ ಸೋಂಪನ್ನ ಹಾಕ್ತಾರೆ, ಅದಾದಮೇಲೆ ಲವಂಗ, ಚಕ್ಕೆ, ಸ್ಟಾರ್ಸ್ ಇದನ್ನೆಲ್ಲ ಹಾಕ್ಕೊಳ್ತಾರೆ. ಅಂದರೆ ಗರಂ ಮಸಾಲ ಏನೆಲ್ಲ ಐಟಮ್ ಇದೆ ಇದೆಲ್ಲ ಹಾಕ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನಮ್ಮದು ಚಿಕನ್ ಸಾರಿಗೆ. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ಸೊಪ್ಪನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ದ ಸೇಮ್ ಟೈಮ್ ನೀವು ಆನಿಯನ್ ಹಾಕ್ಕೊಳ್ಬೇಕು, ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು, ಆಮೇಲೆ ಶುಂಠಿ ಇದ್ದರೆ ಅದು ಕೂಡ ಹಾಕ್ಕೊಳ್ಬೋದು. ಆ್ಯಂಡ್ ಅದು ಫ್ರೈ ಮಾಡ್ತಾ ಇರಬೇಕಾದ್ರೆ ಮೀನ್ ವೈಲ್ ನೀವು ಫಸ್ಟಿಗೆ ಏನೆಲ್ಲ ಫ್ರೈ ಮಾಡಿದ್ದೀರಾ ಅದನ್ನು ಸ್ವಲ್ಪ ಹುಡಿ ಮಾಡ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಸ್ವಲ್ಪ ಅರಶಿನ ಆಮೇಲೆ ಹುಳಿ ಹಾಕಿಕೊಂಡು ಈ ರೆಸಿಪಿ ಈ ಆಯಿಲಲ್ಲಿ ಏನು ಹಾಕಿದ್ದೀವಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ಇವಾಗ ನೀವು ನೋಡ್ತಾ ಇರ್ಬೋದು ಹೇಗೆ ನಾವು ಮಾಡ್ತಾ ಇದ್ದೀವಿ ನಾಟಿ ಕೋಳಿನ ಅಂತ. ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಿಲ್ಲ, ಯು ಕ್ಯಾನ್ ಸಿ ನಾನೇನೆಲ್ಲ ಆ್ಯಡ್ ಮಾಡಿದ್ದೀನಿ ಅಂತ. ನನಗಂತೂ ನನ್ನ ಅತ್ತೆ ಮಾಡುವಂತಹ ಕೋಳಿ ಪದಾರ್ಥ ತುಂಬಾ ಇಷ್ಟ ಆಗುತ್ತೆ. ನೀವು ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಅವರು ಹಾಕಿರುವಂತಹ ಗರಂ ಮಸಾಲ ಟೇಸ್ಟ್ ಇದೆಯಲ್ಲ ದಟ್ಟಂತೂ ಟಾಪ್ ನಾಚ್ ಆಗಿರುತ್ತೆ. ಆ್ಯಂಡ್ ಫಸ್ಟಿಗೆ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಏನೆಲ್ಲ ಐಟಮ್ ಎಲ್ಲ ಹಾಕ್ಕೊಂಡಿದೆ ಅದನ್ನೆಲ್ಲ ನಾವು ಫ್ರೈ ಮಾಡಿ ಆದಮೇಲೆ ನಾವು ಚಿಕನ್ನ ಆ್ಯಡ್ ಮಾಡಬೇಕು. ಇಲ್ಲಿ ನಾವು ನಾಟಿ ಕೋಳಿನ ಆರ್ಡ್ರ್ ಮಾಡಿದ್ವಿ, ಸೊ ಹಾಗಾಗಿ ಅದು ನಾಟಿ ಕೋಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀವಿ. ಒಂದ್ಸತಿ ಫ್ರೈ ಆದಮೇಲೆ ನೀವು ಅದನ್ನು ಸ್ವಲ್ಪ ಹೀಟ್ ಮಾಡಲಿಕ್ಕೆ ಬಿಡಬೇಕು. ಈಗ ನೀವು ಉಪ್ಪು ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ಅರಿಶಿನ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳಿದರೆ ಇಲ್ಲಿ ಕೂಡ ಅರಿಶಿನ ಹಾಕ್ಕೊಂಡು ನೀವು ಟೇಸ್ಟ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಆ್ಯಂಡ್ ಇದು ಒಂದು 5 to 10 ಮಿನಿಟ್ಸ್ ಆದಮೇಲೆ ಕಲರ್ ಬಿಡುತ್ತೆ, ತನ್ನಷ್ಟಕ್ಕೆ ನೀರು ಕೂಡ ಅದರಿಂದ ಹೊರಗೆ ಬರುತ್ತೆ. ಈಗ ನೀವು ನೋಡ್ಬೋದು. ಇವಾಗ ನಾವು ಕಡ್ದಿರುವಂತಹ ಮಸಾಲ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ವಿ ಥಾಟ್ ಫಸ್ಟ್ ನಾವು ಪುಲಿ ಮುಂಚಿ ಅಂತ ಹೇಳ್ತೀವಿ ಈ ಕಡೆ ನಾವು, ಅಂದರೆ ನಾವು ಏನು ಕಡ್ದಿದ್ವಲ್ಲ ಅದರಲ್ಲೇ ಮಾಡುವಂತ. ಬಟ್ ನಮಗೆ ಯಾಕೋ ಇನ್ನೂ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು, ಸಾರು ಜಾಸ್ತಿ ಬೇಕು ಅಂತ ಅನಿಸ್ತು. ಹಾಗಾಗಿ ಇದಕ್ಕೆ ನಾವು ಕೊಕೊನಟ್ ಮಿಲ್ಕ್ ಕೂಡ ಆ್ಯಡ್ ಮಾಡಿದ್ವಿ. ಆ್ಯಂಡ್ ಇಫ್ ಯು ಆರ್ ಲವರ್ ಆಫ್ ಕೊರಿಯಂಡರ್ ಸೊಪ್ಪು ದೆನ್ ಯು ಕ್ಯಾನ್ ಆ್ಯಡ್ ದಟ್ ಆಲ್ಸೋ, ಅದು ಕೂಡ ನಿಮಗೆ ಒಂದು ಫ್ಲೇವರ್ ಕೊಡುತ್ತೆ. ಇದಾಗಿತ್ತು ನನ್ನ ಫೇವ್ರೇಟ್ ಮಾಮಿ ಮಾಡಿರುವಂತಹ ಚಿಕನ್ ಕರಿ. ಆ್ಯಂಡ್ ವಿ ಆರ್ ಮ್ಯಾಂಗ್ಳೂರಿಯನ್, ವಿದೌಟ್ ರೊಟ್ಟಿ ನಮ್ಮ ಸಾಂಬಾರಾಗಲಿ ನಮ್ಮ ಹೊಟ್ಟೆ ಆಗಲಿ ಫುಲ್ಲೇ ಆಗೋದಿಲ್ಲ. ಹಾಗಾಗಿ ಕೋರಿ ರೊಟ್ಟಿ ಕೂಡ ರೆಡಿ ಆಯಿತು. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಕಮೆಂಟ್ ಆ್ಯಂಡ್ ಲೆಟ್ ಮಿ ನೋ ನಿಮಗೆ ನಮ್ಮ ಈ ರೆಸಿಪಿ ಇಷ್ಟ ಆಗಿದೆಯಾ ಇಲ್ವಾ ಅಂತ. ಸೊ ಟಾಟಾ, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.